ಕೊಟ್ಟಿಯೂರು ಇದು ಮಹಾದೇವನ ದೇವಸ್ಥಾನ ಇರುವಂತಹ ಸ್ಥಳ. ಇದು ಕೇರಳದ ಕಣ್ಣೂರ್ ಡಿಸ್ಟಿಕ್ ಅಲ್ಲಿ ಇದೆ. ದೇವಸ್ಥಾನದ ಹತ್ತಿರ ವಾವಲಿ ಅನ್ನೋ ಒಂದು ನದಿ ಕೂಡ ಹರಿಯುತ್ತೆ. ಈ ಸ್ಥಳದಲ್ಲೇ ಶಿವ ಸತಿಯನ್ನ ಕಳ್ಕೊಂಡಿದ್ದು ಅಂತಾರೆ. ಈ ದೇವಸ್ಥಾನದ ಪುರಾಣದ ಬಗ್ಗೆ ಇನ್ನೊಂದ್ಸಲಿ ನೋಡೋಣ. ಈಗ ಈ ವಿಡಿಯೋದ ಇಂಪಾರ್ಟೆಂಟ್ ಮ್ಯಾಟ್ರಿಕ್ ಬರೋಣ. ಈ ದೇವಸ್ಥಾನ ಇರೋದು ಕೊಟ್ಟಿಯೂರು ವೈಲ್ಡ್ ಸ್ಯಾಂಕ್ಚುರಿ ಒಳಗೆ, ಅಂದ್ರೆ ಡೀಪ್ ಫಾರೆಸ್ಟ್ ಒಳಗೆ. ಅಲ್ಲಿ ಸಾವಿರಾರು ವರ್ಷಗಳಿಂದ ಆಚರಣೆಗಳು ನಡೆಸ್ಕೊಂಡ್ ಬರ್ತಾ ಇದ್ರು. ಆದ್ರೆ ಒಂದಿನ ಸಡನ್ ಆಗಿ ಒಂದು ವಿಡಿಯೋ ವೈರಲ್ ಆಗತ್ತೆ, ದೇವಸ್ಥಾನ ಕೂಡ ವೈರಲ್ ಆಗತ್ತೆ. ಜನ ಎಲ್ಲ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಜನ ಹೋಗೋದ್ರಿಂದ ನಿನಗೇನಪ್ಪ ಪ್ರಾಬ್ಲಮ್ ಅಂತ ಕೇಳ್ತೀರಾ? ಈಗ ಹೇಳ್ತೀನಿ ನೋಡಿ. ಅಲ್ಲಿ ನೇಚರ್ಗೂ ಎಫೆಕ್ಟ್ ಆಗ್ಬಾರ್ದು ಅಂತ ಇಡೀ ದೇವಸ್ಥಾನನ ಗುಡಿಸ್ಲಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಜನಗಳು ಬರಕ್ ಸ್ಟಾರ್ಟ್ ಆಗಿ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಯ್ತು. ಏನ್ ಗುರು ಈಗ ಹೇಳ್ತೀಯಾ, ಜನ ಬಂದ್ರೆ ಟ್ರಾಫಿಕ್ ಬರಲ್ವಾ? ಆಯ್ತು ಗುರು, ಅದು ಒಪ್ಕೊಳ್ಳೋಣ. ಆದ್ರೆ ಹೋಗೋ ಜನ ಏನ್ ಸುಮ್ನೆ ಬರ್ತಿದಾರಾ? ಅವ್ರ ಪಾಪಗಳನ್ನ ಕಳಿಯಕ್ಕಂತ ಅವ್ರ ಬಟ್ಟೆಗಳನ್ನ ಆ ನದಿಲ್ ಸ್ನಾನ ಮಾಡಿ ಅಲ್ಲೇ ಬಿಟ್ಟು ಬರ್ತಿದ್ದಾರೆ. ಯೂಸ್ ಮಾಡಿದ ಪ್ಲಾಸ್ಟಿಕ್ ನ ಸಿಕ್ಕಿದ ಕಡೆ ಎಸ್ತು ಹೋಗ್ತಾ ಇದ್ದಾರೆ. ಹೋಗೋ ದಾರಿಲಿ ಬೈಕು ಕಾರು ನಿಲ್ಸಿ ಅಲ್ಲೇ ಯೂಸ್ ಮಾಡಿದ ಪ್ಲಾಸ್ಟಿಕ್ ಗಳನ್ನ ಕಾಡಿಗೆ ಎಸಿತಾ ಇದ್ದಾರೆ. ಅಲ್ಲಿ ಕ್ರೌಡ್ ತುಂಬಾ ಆಗ್ತಾ ಇದೆ. ಕ್ರೌಡ್ ನ ಕಂಟ್ರೋಲ್ ಮಾಡಕ್ಕೆ ದೇವಸ್ಥಾನದವರು ಒದ್ದಾಡ್ತಾ ಇದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತಿಲ್ಲ, ಆದ್ರೆ ಜವಾಬ್ದಾರಿಯಿಂದ ಹೋಗ್ ಬನ್ನಿ. ನೆನ್ಪಿಟ್ಕೊಳ್ಳಿ, ನದಿಗೆ ಬಟ್ಟೆನ ಹಾಕೋದ್ರಿಂದ ಯಾವ ಪಾಪನೂ ಹೋಗೋದಿಲ್ಲ, ಇನ್ನು ಪ್ರಕೃತಿ ಹಾಳು ಮಾಡಿದ ಪಾಪ ಬರುತ್ತೆ. ಆದಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ನಮಗೆ ಆಪ್ಷನ್ ಎಲ್ಲ ಯೂಸ್ ಮಾಡಬೇಕು ಅಂದ್ರೆ ಯೂಸ್ ಮಾಡಿದ ಪ್ಲಾಸ್ಟಿಕ್ ನ ನಿಮ್ಮ ಹತ್ರನೇ ಇಟ್ಕೊ ಬನ್ನಿ. ಆದಷ್ಟು ವೀಕೆಂಡು ದೇವಸ್ಥಾನಕ್ಕೆ ಹೋಗೋದನ್ನ ಅವಾಯ್ಡ್ ಮಾಡಿ. ಇನ್ನೊಂದು ವಿಷಯ, ಪ್ರಕೃತಿನ ನೀವು ಕಾಪಾಡಿ. ನಿಮ್ಮನ್ನ ದೇವರು ಪ್ರಕೃತಿ ಎರಡೂ ಕಾಪಾಡತ್ತೆ. ನಿಮಗೇನನ್ಸತ್ತೆ ಕಮೆಂಟ್ ಮಾಡಿ. ಇದೇ ತರದ ವಿಡಿಯೋಗಳಿಗಾಗಿ ಅನಾಮಿಕ ಡಿಕೋಡ್ಸ್ ಅನ್ನ ಫಾಲೋ ಮಾಡಿ.